ಇಂದಿನಿಂದ ಹಾಲಿನ ಬೆಲೆ ಏರಿಕೆ ಆಗಿರುವಂತದ್ದು. ಇದ್ರ ವಿಚಾರವಾಗಿ ಸಂಬಂಧಪಟ್ಟಂಗೆ ನಮ್ಮ ಜೊತೆ KMF ಆಗಿರುವಂತಹ ಅಧ್ಯಕ್ಷ ಆಗಿರುವಂತಹ ಭೀಮಾನಾಯ್ಕ ಅವರು ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್, ಇವತ್ತು ಈಗಷ್ಟೇ ಸದ್ಯ ಸುದ್ದಿಗೋಷ್ಠಿ ಮಾಡಿ ಲೀಟರ್ಗೆ 4 ರೂಪಾಯಿಗೆ ಬೆಲೆ ಏರಿಕೆ ಮಾಡಿದ್ದೀರಾ, ಹೇಗೆ ಸರ್? ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 27-28 ಲಕ್ಷ ಹಾಲು ಉತ್ಪಾದಕರಿದ್ದಾರೆ. ಅವರು ದಿನನಿತ್ಯ ಹಾಲೇನ್ ಹಾಕ್ತಾರೆ, ಆ ರೇಟ್ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದು 6 ತಿಂಗಳ ಬೇಡಿಕೆ ಇತ್ತು. ಸೊ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಹಾಲು ಉತ್ಪಾದಕರು ತಮ್ಮ ತಮ್ಮ ಒಕ್ಕೂಟದ ವತಿಯಿಂದ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ರು. ಮತ್ತೆ ಎಲ್ಲಾ ಒಕ್ಕೂಟಗಳು ಕೂಡ KMF ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡಿದ್ವಿ. ಸೊ ಹಾಗಾಗಿ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ರೈತರಿಗೆ ಏನಾದ್ರೂ ಒಂದು ದರವನ್ನ ಹೆಚ್ಚು ಮಾಡ್ತಕ್ಕಂಥದನ್ನ ನಾವು ಅನ್ಕೊಂಡಿದ್ವಿ. ಹಾಗಾಗಿ 5 ರೂಪಾಯಿ ಬೇಡಿಕೆ ಇಟ್ಟಿದ್ವಿ. ಇವತ್ತು 4 ರೂಪಾಯಿಯನ್ನ ಇವತ್ತು ಸರ್ಕಾರ ಒಪ್ಪಿದೆ. ಈ 4 ರೂಪಾಯಿ ನೇರವಾಗಿ ರೈತರಿಗೆ ಕೊಡುವಂತ ಕೆಲಸ ಆಗ್ತಾ ಇದೆ. ಸರ್, ಈಗ ಏನ್ ಸದ್ಯ 4 ರೂಪಾಯಿ ಬೆಲೆ ಏರಿಕೆ ಆಗಿದೆ, ಇದು ಸಾರ್ವಜನಿಕರಿಗೆ ಒತ್ತಡ ಇರಲ್ವಾ ಅಂತ? ನೋಡಿ, ಇವತ್ತು ಕರ್ನಾಟಕ ಹಾಲು ಮಹಾಮಂಡಳಕ್ಕೆ ರೈತ ಮತ್ತು ಗ್ರಾಹಕ ಎರಡೂ ನಮ್ ಕಣ್ಣಿದ್ದಂಗೆ. ನಾವು ಅದೆಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿನೇ ತೀರ್ಮಾನ ಆಗಿರೋದು. ಒಂದ್ ಕಡೆ ಗ್ರಾಹಕರಿಗೆ ತೊಂದರೆ ಆಗ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಸೊ ಆದ್ರೂ ಕೂಡ ರೈತರ ಪರವಾಗಿ ಅವರಲ್ಲಿ ಮನವಿ ಮಾಡ್ತೀನಿ. ಇದೇನು ಇವತ್ತು 4 ರೂಪಾಯಿ ಮಾಡಿದ್ವಿ, ಈ ರಾಜ್ಯದ ಅನ್ನದಾತ, ಈ ರಾಜ್ಯದ ರೈತ ಕಷ್ಟದಲ್ಲಿದ್ದಾನೆ. ಹಾಗಾಗಿ ರೈತರಿಗೆ ಕೊಡುವಂತ ತೀರ್ಮಾನ ಆಗಿದೆ. ಇದ್ರ ಏರಿಕೆ ಬದಲು ಸಬ್ಸಿಡಿ ಪರವಾಗಿ ಸರ್ಕಾರ ಸಬ್ಸಿಡಿ ಕೂಡ ಕೊಡ್ತಾ ಇದೆ. 5 ರೂಪಾಯಿ ಪ್ರೋತ್ಸಾಹನ ಸರ್ಕಾರ ಕೊಡ್ತಾ ಇದೆ. ಮತ್ತೆ ನಮ್ಮ ಪೌಡ್ರಿಗೆ ಏನು ನಮ್ಮ ಅಂಗನವಾಡಿಗೆ ಹೋಗ್ತಕ್ಕಂತ ಹಾಲಿನ ಪೌಡ್ರಿಗೆ ಕೂಡ ಮೊನ್ನೆ 25 ರೂಪಾಯಿ ಜಾಸ್ತಿ ಮಾಡಿದೆ ಸರ್ಕಾರ ಕೂಡ ಸಹಾಯ ಮಾಡ್ತಾ ಇದೆ. ಹಿಂದಿರ್ತಕ್ಕಂಥ ಸರ್ಕಾರದಲ್ಲಿ ನಾವು ಬಹಳಷ್ಟು ಮನವಿ ಮಾಡಿದ್ವಿ. ನಾವೇನು ಪೌಡ್ರಿಗೆ ಹಾಲನ್ನ ಕೊಡ್ತಾ ಇದೀವಿ, ಸೊ ಅಂಗನವಾಡಿ ಸ್ಕೂಲ್ಗಳಿಗೆ ಅದು ವರ್ಕೌಟ್ ಆಗ್ತಾ ಇಲ್ಲ. ಒಂದು 25 ರೂಪಾಯಿ ಜಾಸ್ತಿ ಮಾಡ್ಲಿಲ್ಲ ಸರ್ಕಾರ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದ ಮೇಲೆ ಹಾಲಿನ ಪೌಡರ್ ಮೇಲೆ 25 ರೂಪಾಯಿ ಜಾಸ್ತಿ ಮಾಡಿದ್ರು 1 kg. ಮತ್ತೆ ಅದಾದ್ಮೇಲೆ 700 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಅನ್ನು ಇಟ್ಟು ಹೋಗಿದ್ರು ಬಸವರಾಜ ಬೊಮ್ಮಾಯಿ ಅವರು, 5 ರೂಪಾಯಿ ಪ್ರೋತ್ಸಾಹನ. ಅದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಅಧಿಕಾರ ತಗೊಂಡ ಮೇಲೆ ಡಿಸೆಂಬರ್ ಅಲ್ಲಿ 2023 ಡಿಸೆಂಬರ್ ಅಲ್ಲಿ 700 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು. ಸರ್ಕಾರ ಕೂಡ ಇವತ್ತು ಸಹಾಯ ಮಾಡ್ತಾ ಇದೆ. ಸರ್, ಈಗ ಒಟ್ಟಿಗೆ 4 ರೂಪಾಯಿ ಏರಿಕೆ ಆಗಿರುವಂತದ್ದು ವಿಪಕ್ಷಗಳಿಂದ ಈಗ ಸದ್ಯ ಟೀಕೆಗಳು ಕೂಡ ವ್ಯಕ್ತ ಆಗ್ತಿದೆ. ಬಿಜೆಪಿ ಅವರು ರೈತರಿಗೆ ನಾವೇನು ಇವತ್ತು ರೈತರಿಗೆ 4 ರೂಪಾಯಿ ಮಾಡಿದೀವಿ, ಅದು ಬಿಜೆಪಿ ಅವರು ವಿರೋಧ ಮಾಡ್ತಾರೆ. ಇದು ಬಿಜೆಪಿ ಅವರು ರೈತ ವಿರೋಧಿ ಅಂತ ನಾನು ಹೇಳಕ್ ಬಯಸ್ತೀನಿ. ನಾವು 4 ರೂಪಾಯಿ ರೈತರಿಗೆ ಕೊಡುವಂತ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಅವರು ಇವತ್ತು ಟೀಕೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂದ್ರೆ ಇವರು ರೈತ ವಿರೋಧಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಹಾಲಿನ ಅಷ್ಟೇನಾ ಇಲ್ಲ ಎಲ್ಲಾ ಹಾಲಿನ ಉತ್ಪಾದನೆಗಳಿಗೂ? ಹಾಲಿಂದಷ್ಟೇ. ಈಗ ಹೇಗೂ ಬೆಲೆ ಏರಿಕೆ ಆಗಿದೆ, ಸಾರ್ವಜನಿಕರಿಗೆ ಏನ್ ಹೇಳ್ತೀರಾ ಸರ್ ಈ ಬೆಲೆ ಏರಿಕೆ? ನಾವು ರೈತರಿಗೆ ಕೊಟ್ಟಿದೀವಿ, ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಮೊದಲೇ ಹೇಳಿದ್ದೀನಿ, ಗ್ರಾಹಕರಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಒಕ್ಕೂಟಕ್ಕಾಗ್ಲಿ KMF ಗಾಗ್ಲಿ ಸರ್ಕಾರಕ್ಕೆ ನಯಾ ಪೈಸನೂ ಬರಲ್ಲ, 4 ಪೈಸನೂ ಬರಲ್ಲ. ನೇರವಾಗಿ ರೈತರಿಗೆ ಕೊಡ್ತಾ ಇದೀವಿ. ಈ ನಾಡಿನ ಅನ್ನದಾತ ಕಷ್ಟದಲ್ಲಿದ್ದಾರೆ, ಹಾಲು ಉತ್ಪಾದಕರು ಕಷ್ಟದಲ್ಲಿದ್ದಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ 28 ಲಕ್ಷ ಹಾಲು ಉತ್ಪಾದಕರು ಬಹಳ ಕಷ್ಟದಲ್ಲಿದ್ದಾರೆ. ಹಾಗಾಗಿ ತೀರ್ಮಾನ ಆಗಿದೆ. ಇದಿಷ್ಟು ಅಧ್ಯಕ್ಷರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ, ಅಶ್ವೇಗ ನ್ಯೂಸ್, ಬೆಂಗಳೂರು.